ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೈಸೂರಿನ ಯುವ ರೈತ ರವಿ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದಿದ್ದೀನಿ ಒಂದು ಹೊಸ ವೀಡಿಯೋ ಜೊತೆ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಸುಮಾರು ಜನ ರೈತರುಗಳಿಗೆ ಶೇರ್ ಮಾಡಿ, ಅವರು ಈ ವಿಡಿಯೋ ನೋಡಿ ಮಾಹಿತಿನ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಬ್ರಷ್ ಕಟ್ರು ಕಳೆ ಹೊಡೆಯೋ ಮಿಷಿನ್ ಬಗ್ಗೆ ಮಾಹಿತಿನ ಕೊಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕಳೆ ಹೊಡೆಯೋ ಮಿಷಿನ್ನು ಒಂದು ತುಂಬ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಮ್ಮ ತೋಟನೆಲ್ಲ ನಾನು ಕಳೆ ಹೊಡೆಯೋ ಮಿಷಿನಲ್ಲೇ ನಿರ್ವಹಣೆ ಮಾಡ್ತಿರೋದು. ತೆಂಗಿನ ತೋಟ ಆಗಿರೋದ್ರಿಂದ ಅದರಲ್ಲಿ ಇರುವಂಥ ಕಳೆಗಳನ್ನೆಲ್ಲ ಬ್ರಷ್ ಕಟ್ರ್ನಲ್ಲೇ ನಾನು ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ. ಟ್ಯಾಕ್ಟರ್ನಲ್ಲಿ ನಾನು ಹೊಲ ಉಳಿಸ್ತಾ ಇಲ್ಲ. ಸೊ ಆ ಥರ ಏನಾದ್ರು ಇರುವಂಥ ರೈತರುಗಳು ಬ್ರಷ್ ಕಟ್ರ್ಗಳನ್ನ ಯಾವುದು ತಗೋಬೇಕು ಅನ್ನೋ ಒಂದು ಕನ್ಫ್ಯೂಸಲ್ಲಿ ಇರ್ತಾರೆ. ನನಗೂ ಅದೇ ಥರ ಆಗಿತ್ತು ಫಸ್ಟ್ ಟೈಮ್ ತಗೊಳ್ಬೇಕಾರೆ. ಅದಕ್ಕೋಸ್ಕರ ನಾನು ಡೀಟೇಲ್ಸಾಗಿ ಯಾವುದು ಉತ್ತಮವಾಗಿದೆ, ಯಾವ ಥರ ತಗೊಳ್ಳೋದು ಅಂತ ಹೇಳಿ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ವೀಡಿಯೋ ಬಗ್ಗೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ನಾನು ಅದಕ್ಕೆ ಉತ್ತರನ ಕೊಡುವಂಥ ಪ್ರಯತ್ನ ಮಾಡಿ. ನೋಡಿ ಸ್ನೇಹಿತರೆ, ನಾನು ತಗೊಂಡಿರೋದು ಇದೇ ಮಿಷಿನು, ಬ್ರಷ್ ಕಟ್ರು. ಈ ಬ್ರಷ್ ಕಟ್ರನ್ನ ನಾನು ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿಗೆ ನಾನು ತಗೊಂಡಿದ್ದೀನಿ. ಇದನ್ನು ತಗೊಂಡು ಬಂದಮೇಲೆ ನನಗೆ ಇದನ್ನು ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಮತ್ತು ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದೆ, ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ಶುರು ಮಾಡೋಣ. ಮತ್ತು ಇದ್ರ ಬಗ್ಗೆ ಮೇಂಟೆನೆನ್ಸು ಮತ್ತು ಇದ್ರ ಬಗ್ಗೆ ಏನು ಅಂತಲೇ ಯೂಟ್ಯೂಬಲ್ಲಿ ನಮ್ಮ ಕನ್ನಡಿಗರು ಯಾರು ಸುಧಾ ಇದ್ರ ಬಗ್ಗೆ ಏನೂ ಮಾಹಿತಿ ಕೊಟ್ಟಿರಲಿಲ್ಲ. ನಾನು ಸರ್ಚ್ ಮಾಡಿದೆ. ಸೊ ಮಾಡ್ತಾ ನಾನೇ ಕಂಪ್ನಿಗೆ ಫೋನ್ ಮಾಡ್ಕೊಂಡು ತಿಳ್ಕೊಂಡು ಡೀಲರ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಎಲ್ಲ ಪಡ್ಕೊಂಡಿದ್ದೀನಿ. ಮತ್ತು ಇದನ್ನು ನಮ್ಮ ರೈತರುಗಳು ತಗೊಂಡಾಗ ಯಾರಿಗೆ ಆದರೂ ಇದನ್ನು ಯೂಸ್ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತೇಳಿ ನಾನು ಇದ್ರ ಬಗ್ಗೆ ವಿವರಿಸ್ತಾ ಇದ್ದೀನಿ. ಯಾವ ಥರ ಯೂಸ್ ಮಾಡೋದು, ಇದನ್ನು ಎಲ್ಲಿ ತಗೊಂಡೆ, ಯಾವ ಥರ ತಗೊಂಡೆ, ಎಷ್ಟು ಕಟ್ಟಿದೆ, ರೈತರ ವಂತಿಗೆ ಎಷ್ಟು, ಸಬ್ಸಿಡಿ ಎಷ್ಟಾಯಿತು, ಇದನ್ನೆಲ್ಲ ನಿಮಗೆ ವಿವರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ನಾನು ಇದನ್ನು ನಮ್ಮ ನಿಯರೆಸ್ಟ್ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ನಾನು ರೈತರ ವಂತಿಗೆ 15,000 ಕಟ್ಟಿದ್ದೀನಿ. 10,000 ನನಗೆ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಟ್ಟಿದ್ದಾರೆ. ಟೋಟಲ್ ಇದ್ರ ಪ್ರೈಸ್ ಬಂದು 25,000. ಇದಕ್ಕಿಂತ ಕಡಿಮೆನೂ ಸಿಗ್ತವೆ ಮಾರ್ಕೆಟಲ್ಲಿ. ಸುಮಾರು 8,000 ರೂಪಾಯಿಂದನೂ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಬಟ್ ನೀವು ನಿಮ್ಮ ಸ್ವಂತಕ್ಕೆ ನೀವು ತಗೋತಾ ಇರೋದ್ರಿಂದ ನಿಮ್ಮ ತೋಟಕ್ಕೆ ಇದನ್ನು ಹೊಸ ಬ್ರ್ಯಾಂಡ್ ಆಗಿರೋದು ಮತ್ತು ಕ್ವಾಲಿಟಿ ಆಗಿರೋದನ್ನೇ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನೋಡಿ ಸ್ನೇಹಿತರೆ, ಇದು ನಾನು ಇದರಲ್ಲೂ ಸುಮಾರು ಬ್ರ್ಯಾಂಡು ಮತ್ತು ಇದಿದೆ, ವೆರೈಟಿ ಮಾಡೆಲ್ಗಳಿದ್ದಾವೆ. ಸೊ ನಾನು ಆಯ್ಕೆ ಮಾಡ್ಕೊಂಡಿರೋದು ಸ್ಟಿಲ್ FS 230. ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾನು. ನೋಡಿ ಸ್ನೇಹಿತರೆ, ಇದು ಆಟೋ ಕಟ್ಟು ಇದೆಯಲ್ಲ ನೋಡಿ, ಇದು ಈ ವೈರ್ನ ಒಳಗಡೆ ಆಟೋ ಫಿಲ್ ಮಾಡಿರ್ತೀವಿ ನಾವು. ಒಂದೊಂದು ಮಿಷಿನಲ್ಲಿ ನಾವು ಕಟ್ಟಾದಂಗೆ ಬದಲಾಯಿಸ್ತಾನೆ ಹೋಗ್ಬೇಕು. ಬಟ್ ಇದಕ್ಕೆ ಆಟೋ ಕಟ್ಟು ಒಳಗಡೆ ಫಿಲ್ ಮಾಡಿಬಿಟ್ರೆ ಇದು ಕಟ್ಟಾದಂಗೆ ಅದೇ ಓಪನ್ ಆಗ್ತಾ ಹೋಗ್ತದೆ. ಇದನ್ನು ಫಿಲ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ತಗೊಬಂದಾಗ ಯಾವ ಥರ ಮಾಡ್ಕೊಳ್ಳೋದು ಅಂತಲೇ ಗೊತ್ತಿರಲಿಲ್ಲ, ಅಲ್ಲೂ ಸರಿಯಾಗಿ ಹೇಳ್ಕೊಟ್ಟಿರಲಿಲ್ಲ. ಆಮೇಲೆ ನೋಡ್ಕೊಂಡು ಕೇಳ್ಕೊಂಡು ಅವ್ರನ್ನ ತಿಳ್ಕೊಂಡೆ. ಇದನ್ನು ಫಿಲ್ ಮಾಡೋದೇನು ದೊಡ್ಡ ಕಷ್ಟ. ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಮಾಡಿಕೊಡ್ತೀನಿ. ಇದನ್ನು ಫುಲ್ ವೀಡಿಯೋ ಮಾಡ್ತೀನಿ ಫಿಲ್ ಮಾಡೋದು ಹೆಂಗೆ ಅಂತ. ಮತ್ತು ನೋಡಿ ಸ್ನೇಹಿತರೆ, ಇದು 1 ಲೀಟ್ರ್ ಪೆಟ್ರೋಲ್ಗೆ, ಇದು ಪೆಟ್ರೋಲ್ ಇಂಜಿನ್ನು, 1 ಲೀಟ್ರ್ ಪೆಟ್ರೋಲ್ಗೆ 2T ಆಯಿಲು, ಮಾಮೂಲಿ ಈ ಸ್ಟಿಲ್ ಆಯಿಲೇ ಬರ್ತದೆ, ಈ ಕಂಪ್ನಿ ಆಯಿಲೇ ಬರ್ತದೆ. ಕಂಪ್ನಿ ಆಯಿಲ್ನೇ ತಗೊಂಡಿದ್ದೀನಿ ನಾನು. ನೋಡಿ, ಇದು ಕಂಪ್ನಿ ಆಯಿಲು, ಇದ್ರದ್ದು ಸ್ಟಿಲ್ಲು ಕಂಪ್ನಿಯವರೇ ಮಾಡಿರೋದು ಇದಕ್ಕೆ ಆಯಿಲ್ನ, ಇಂಜಿನ್ ಆಯಿಲು. ನೋಡಿ ಸ್ನೇಹಿತರೆ, ನಾನು ಸಜೆಸ್ಟ್ ಮಾಡೋದು ಇದೇ ಆಯಿಲ್ನ ನೀವು 2T ಆಯಿಲ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಪೆಟ್ರೋಲ್ಗೆ 1 ಲೀಟ್ರ್ ಪೆಟ್ರೋಲ್ಗೆ 20 ml 2T ಆಯಿಲ್ನ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿ 1 ಲೀಟ್ರಿಗೆ 20 ml 2T ಆಯಿಲ್ ಹಾಕೋಬೇಕು. ಇದನ್ನ ಹಾಕ್ಕೊಂಡು ನಿಮ್ಮ ತೋಟನ ನಿರ್ವಹಣೆ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ಒಂದು ಕ್ಯಾನ್ ಇಟ್ಕೊಳ್ಳಿ. ಈ ಥರ ಒಂದು ಕ್ಯಾನ್ ಇಟ್ಕೊಂಡು ಈ ಕ್ಯಾನ್ಗೆ ಎಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ಪೆಟ್ರೋಲ್ನ ನೀವು ತಗೊಬಂದು ಫಿಲ್ ಮಾಡ್ಕೊಂಡು 1 ಲೀಟ್ರಿಗೆ 20 ml ಹಂಗೆ ಈ TT ಆಯಿಲ್ನ ಹಾಕೊಳ್ಳಿ. ಇದು ಸ್ಟಿಲ್ ಆಯಿಲ್ ನೋಡ್ತಾ ಇರ್ಬೋದು, ಇಲ್ಲಿ ಸ್ಟಿಲ್ ಕಂಪ್ನಿದೆ ಇದು. ಸೊ ಬೇರೆ ಲೋಕಲ್ ಆಯಿಲ್ಗಳನ್ನ ಹಾಕಿ ಮಿಷಿನ್ಗಳನ್ನ ಹಾಳು ಮಾಡ್ಕೋಬೇಡಿ. ಆಮೇಲೆ ನೀವು ಪೆಟ್ರೋಲ್ನ ತರಬೇಕಾದ್ರೆ ನೀವು ಅಲ್ಲಿ ಇಲ್ಲಿ ಒಂದು ವಾಟ್ರ್ ಕ್ಯಾನು, ಅದೇ ಬಿಸ್ಲರಿ ವಾಟ್ರು, ಅವು ಇವು ತಗೊಂಡು ವೇಸ್ಟಾಗಿ ಬಿದ್ದಿರುವಂಥ ವಾಟ್ರ್ ಕ್ಯಾನ್ಗಳಿಗೆ ನೀವು ಪೆಟ್ರೋಲ್ನ ತರ್ತೀರಿ. ಅದರಲ್ಲಿ ದಯವಿಟ್ಟು ಅದರಲ್ಲಿ ತಗೊಬರ್ಬೇಡಿ. ಅದರಲ್ಲಿ ತರೋದ್ರಿಂದ
ಅದರಲ್ಲಿ ಇನ್ನರ್ ಲೇಯರಲ್ಲಿ ಅದಕ್ಕೆ ಒಂದು ಇದನ್ನು ಹಾಕಿರ್ತಾರೆ. ಸೊ ಇದು ಕೆಮಿಕಲ್ ಹಾಕೋದ್ರಿಂದ, ಇದು ಕೆಮಿಕಲ್ಲು ಪೆಟ್ರೋಲು. ಸೊ ಅದಕ್ಕೆ ಹಾಕೋದ್ರಿಂದ ಅಲ್ಲೇನೋ ರಿಯಾಕ್ಷನ್ ಆಗಿ ನಿಮ್ಮ ಇಂಜಿನ್ಗೆ ಸ್ವಲ್ಪ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು ಇದಕ್ಕೋಸ್ಕರನೇ ಒಂದು ಕ್ಯಾನನ್ನು ಖರೀದಿ ಮಾಡಿ ಇಟ್ಕೊಳ್ಳಿ. ಮತ್ತು ಸ್ನೇಹಿತರೆ, ಹೇಳ್ದಂಗೆ 1 ಲೀಟ್ರಿಗೆ 20 ml ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಮತ್ತು ಇದ್ರ ಬಗ್ಗೆ ನೋಡಿ, ಇಲ್ಲಿ ಒಂದು ಫಿಲ್ಟ್ರ್ ಇದೆ. ಈ ಫಿಲ್ಟ್ರನ್ನ ನೀವು ಪದೇ ಡೈಲಿ ನೀವು ಹೊಡಿಬೇಕಾದ್ರೆ ಇದನ್ನು ತೆಗೆದು ಇದನ್ನು ವಾಶ್ ಮಾಡ್ಕೊಂಡು ಚೆನ್ನಾಗಿ ವಾಟ್ರ್ನಲ್ಲೆಲ್ಲ ಡೈಲಿ ಕೈಯಲ್ಲೇ ಒಂದು ಡ್ರೈ ಬಟ್ಟೆ ತಗೊಂಡು, ಕಾಟನ್ ಬಟ್ಟೆನ ಇದನ್ನು ವಾಶ್ ಮಾಡ್ಕೊಂಡು ಡೈಲಿ ಹಾಕೊಳ್ಳಿ. ಮತ್ತು ಇದನ್ನು ಯೂಸ್ ಮಾಡಬೇಕಾದ್ರೆ ಇದನ್ನು ಪಂಪ್ ಮಾಡ್ಕೊಳ್ಳಿ. ಹಿಂಗೆ ಪ್ರೆಸ್ ಮಾಡಿದ್ರೆ ಪಂಪ್ ಆಗಿ ಇಲ್ಲಿ ಪೆಟ್ರೋಲಿ ಫಿಲ್ ಆಗುತ್ತೆ. ಆಮೇಲೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದರ ಸ್ಟಾರ್ಟಿಂಗ್ ಬಗ್ಗೆ ನಿಮ್ಗೇನಾದ್ರು ಮಾಹಿತಿ ಬೇಕು ಅಂದರೆ ಒಂದು ಕಮೆಂಟ್ ಮಾಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆನೇ ಒಂದು ಮಾಹಿತಿ ಮಾಡ್ತೀನಿ. ನಾನು ಹೇಳ್ತಾ ಇರೋದು ಬೆಸ್ಟು ಅಂತ ಅಂದರೆ ನೀವು ಬ್ರಷ್ ಕಟರ್ನಲ್ಲಿ ಸ್ಟಿಲ್ ಮಿಷಿನ್ನೇ ನೀವು ತಗೊಳ್ಳಿ. ಇದೊಂದು ದೊಡ್ಡ ಕೆಲಸನೇ ಮಾಡ್ತದೆ ಅಂತ ಹೇಳ್ಬೋದು. ನಾವು ಇದರಿಂದನೇ ನಾನು 4 ಎಕರೆ ತೋಟ ಮೇಂಟೈನ್ ಮಾಡ್ತಾವ್ನಿ. ಸೊ ಪ್ರತಿ ವರ್ಷ ರೈತರುಗಳು ಸತ್ತೆ ಕೀಳೋದು ಅದು ಇದು ಅಂತ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಎಷ್ಟೋ ಜನ ಹಾವು ಕಚ್ಚಿ ಅದರಿಂದ ಸುಮಾರು ಜನ ಹಾನಿಗೊಳಗಾಗ್ತಾ ಹೋದರೆ, ಸೊ ಅದರಿಂದ ನಿಮ್ಮ ತೋಟಗಳಲ್ಲಿ ನಿಮ್ಮ ಕಳೆನ ನಿರ್ವಹಣೆ ಮಾಡಬೇಕು ಅಂದರೆ ಈ ಥರ ಒಂದು ಮಿಷಿನ್ ತಗೊಂಡು ಇಟ್ಕೊಂಡು ದಯವಿಟ್ಟು ಇದರಿಂದ ನಿರ್ವಹಣೆ ಮಾಡ್ಕೊಳ್ಳಿ. ಇಲ್ಲಾಂದರೆ ತುಂಬ ಹೊಲದಲ್ಲಿ ಸತ್ತೆ ಸಾವಿರ ಬೆಳೀತದೆ. ಮತ್ತು ಆ ಸತ್ತೆ ಒಳಗಡೆ ಕ್ರಿಮಿಕೀಟಗಳು ಮತ್ತು ಈ ಹಾವುನಂಥ ವಿಷ ಜಂತುಗಳಿದ್ದು ಅವು ನಿಮಗೆ ಹಾನಿ ಮಾಡಿ ನಿಮ್ಮ ಲೈಫ್ನೇ ಒಂದು ಫೈಲ್ ಮಾಡಿಬಿಡ್ತವೆ. ಸೊ ನಾನು ಹೇಳೋದಿಷ್ಟೇ, ದಯವಿಟ್ಟು ಈ ಥರ ಒಂದು ಮಿಷಿನ್ ತಗೊಂಡು ನಿಮ್ಮ ತೇವರಿಗಳಲ್ಲಿರುವಂಥ ಸತ್ತೆಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಳ್ಳಿ. ಹೊಲದಲ್ಲಿರುವಂಥ ಕಳೆಗಳನ್ನೆಲ್ಲ ಇದರಿಂದ ಮೇಂಟೈನ್ ಮಾಡ್ಕೊಳ್ಳಿ. ಸಬ್ಸಿಡಿಗೆ ಸಿಗುತ್ತೆ. ಕೃಷಿ ಇಲಾಖೆಯಲ್ಲಾರು ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಾರು ಆಗಿರ್ಬೋದು, ತಗೊಂಡು ನಿಮ್ಮ ತೋಟನ ಕ್ಲೀನಾಗಿ ನಿರ್ವಹಣೆ ಮಾಡ್ಕೊಳ್ಳಿ. ಮತ್ತು ನೋಡಿ, ಈ ಥರ ಒಂದು ಸ್ಪ್ಯಾನರ್ ತಗೊಳ್ಳಿ. ಇದು 10-11 ಸ್ಪ್ಯಾನರು. ಈ ಸ್ಪ್ಯಾನರಿಂದ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಒಂದು ಸ್ಕ್ರೂ ಐತೆ. ಈ ಸ್ಕ್ರೂನ ಬಿಚ್ಚಿಬಿಟ್ಟು ಇಲ್ಲಿ ಪ್ರತಿ ಸಲ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಗ್ರೀಸನ್ನು ಅಪ್ಲೈ ಮಾಡ್ಕೊಳ್ಳಿ. ಗ್ರೀಸ್ ಹಾಕ್ಕೊಂಡು ಫಿಲ್ ಮಾಡ್ಕೊಂಡು ಕೈನಲ್ಲೇ ಗ್ರೀಸ್ ಹಾಕ್ಕೊಂಡು ನಾನು ಹೇಳ್ದಂಗೆ ಇದನ್ನು ಏನಾದರೂ ನಿಮ್ಗೆ ಕನ್ಫ್ಯೂಸ್ ಇದ್ದರೆ, ಈ ಮಿಷಿನ್ ತಗೊಂಡಿರೋರು ಯೂಸ್ ಮಾಡೋಕ್ಕೆ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಥರ ಒಂದು ಗ್ರೀಸು ತಂದಿಟ್ಕೊಳ್ಳಿ, ಇದು ಉಪಯೋಗ ಆಗುತ್ತೆ ಆವಾಗವಾಗ. ಮತ್ತು ಕಂಪ್ನಿಯಿಂದ ಈ ಥರದೊಂದು ಪ್ಲೇಟ್ ಕೊಡ್ತಾರೆ. ಇದು ಸ್ಟ್ರಾಂಗ್ ಆಗಿರುವಂಥ ಸಾಲಿಡ್ ಆಗಿರುವಂಥ ಕಳೆನ ಹೊಡೆಯೋಕ್ಕೆ. ನಾನು ಅದರಲ್ಲೇ ಹೊಡಿತಿದ್ದೀನಿ. ದಪ್ಪ ಕಳೆ ಆದರೆ ಇದರಲ್ಲೇ ಹೊಡೆಯೋದು ನಾನು. ಹುಷಾರಾಗಿ ಹೊಡಿಬೇಕು ಸ್ನೇಹಿತರೆ. ಒಟ್ಟಲ್ಲಿ ಗ್ಲಾಸು, ಸೇಫ್ಟಿ ಗ್ಲಾಸು ಮತ್ತು ಗಂಬೂಟು, ಈ ಥರ ಸೇಫ್ಟಿ ಇವನ್ನ ಯೂಸ್ ಮಾಡಬೇಕು. ಯೂಸ್ ಮಾಡಿ ಕಳೆನ ನಿರ್ವಹಣೆ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ರೈತರುಗಳು ಇವಾಗಿನ ಬಂದಿರುವಂಥ ಈ ಸಲಕರಣೆಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಮ ತೋಟ ನಿರ್ವಹಣೆ ಮಾಡ್ಕೊಳ್ಳಿ. ಯಾವುದೇ ರೈತರುಗಳು ನಿಮ್ಮ ಪ್ರಾಣಕ್ಕೆ ಹಾನಿಯಾಗುವಂಥ ಕೆಲಸಗಳನ್ನ ಮಾಡೋಕ್ಕೋಗ್ಬೇಡಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇದರ ಬಗ್ಗೆ ಮಾಹಿತಿ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ.